ಹಲೋ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಪ್ರಿಯ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಜಶ್ವಿಗೆ 6 ಮಂತ್ಸ್ ಕಂಪ್ಲೀಟ್ ಆಗಿದೆ. ಸೊ ಸೆಲೆಕ್ಟ್ ಮಾಡಿದ್ವಿ ಲಾಸ್ಟ್ ಟೈಮೇನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಈ ಸಲ ಸ್ವಲ್ಪ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡೋಣ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ವಿ. ಆ್ಯಂಡ್ ವಿಡಿಯೋ ಮಾಡಲಾ ಅಥವಾ ಬೇಡವಾ ಅಂತ ಡಿಸಿಷನ್ ತೊಗೊಂಡು ಮಾಡಿದ್ದು. ಸೊ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದೆ, ತುಂಬ ಜನ ಕ್ವಶನ್ಸ್ನ ಹೇಳಿದ್ರಿ, ಸೊ ಸರ್ಲಾಕ್ ವಿಡಿಯೋನ ಹಾಕಿ ಅಂತ. ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ. ನಾನು ಕೂಡ ಏನೇನು ಹಾಕಿದ್ದೀನಿ ಅಂತ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಕಡಲೆಕಾಳು ಮತ್ತು ಕಡಲೆ ಬೀಜ, ಹೆಸ್ರು ಬೇಳೆ, ಹೆಸ್ರು ಕಾಳು, ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಇಷ್ಟನ್ನ, ಆಮೇಲೆ ಇನ್ನೂ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತಲೂ ತೋರಿಸ್ತೀನಿ. ಆ್ಯಂಡ್ ಯಾವ ಥರ ಫ್ರೈ ಮಾಡಬೇಕು ಅಂತಲೂ ತೋರಿಸಿದ್ದೀನಿ, ನೋಡ್ಬೋದು. ಬೇಳೆ ಕೂಡ ಆ್ಯಡ್ ಮಾಡಿದ್ದೀನಿ. ಯಾವ ಥರ ಅಂದರೆ ಲೈಕ್ ಡ್ರೈ ರೋಸ್ಟ್ ಮಾಡಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಲೈಟಾಗೆ ಒಂಥರ ರೆಡ್ಡಿಶ್ ಪಿಂಕಿಶ್ ಥರ ಸ್ವಲ್ಪ ರೋಸ್ಟ್ ಆಗೋವರೆಗೂ ಮಾಡಬೇಕು. ಸೊ ನೋಡ್ಬೋದು ಬೇಳೆ ಯಾವ ಥರ ರೋಸ್ಟ್ ಆಗಿದೆ ಅಂತ. ಸೊ ಇದನ್ನ ಹೆಂಗಪ್ಪ ಅಂದರೆ ನಾನು ಯಾವುದೇ ಥರ ವಾಶ್ ಕೂಡ ಮಾಡಿಲ್ಲ. ಜಸ್ಟ್ ಅಂಗಡಿಲಿ ತೊಗೊಂಡು ಅದರಲ್ಲಿ ಕಸ ಮತ್ತು ಕಡ್ಡಿಗಳೆಲ್ಲ ಇರುತ್ತೆ, ಕಲ್ಲುಗಳೆಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ, ಸೊ ಫ್ರೆಶ್ಶಾಗೆ ನಾನು ವಾಶ್ ಮಾಡಿಲ್ಲ, ಹಂಗೆ ಮಾಡಿರೋದು. ಪೀನಟ್ ಕೂಡ ಯೂಸ್ ಮಾಡಿದ್ದೀನಿ, ಕಡಲೆ ಬೀಜ ನೋಡ್ಬೋದು. ತುಂಬಾ ಇದರಲ್ಲಂತೂ ಫೈಬರ್ ಇದೆ ಅಂತಲೇ ಹೇಳ್ಬೋದು. ఆమె బోన్స్ కూడా ತುಂಬಾనే ఒళ్ళేదు. ఈ రోజు మీకోసం ఒక మంచి యాప్ అయితే తెచ్చిన. ఈ యాప్ ని రిజిస్టర్ చేసుకోండి. ఇలా మీ లైక్ ఇంటర్ఫేస్ వస్తుంది. యాక్టివిటీస్ మీరు చెక్ చేయొచ్చు, సెకండ్ డిపాజిట్ బోనస్, రెఫరల్ రివార్డ్, ఓకే, షేర్ క్యాష్, డైలీ మిస్టరీ బోనస్ అండ్ చాలా న్యూ ప్లేయర్ బోనస్ కూడా దీంట్లో ఉంటుంది. అండ్ మీరు మనీ కూడా అర్న్ చేయొచ్చు. అండ్ లాస్ కాంపిటీషన్ కూడా ఉంటుంది. అండ్ ఫస్ట్ డిపాజిట్ బోనస్ కూడా ఉంటుంది. ఓకే, సో ఈ వీడియోలో లైక్ ఈ క్లిప్ లో నేను గేమ్ ప్లే యాడ్ చూపిస్తా. సో వీడియోని లైక్ స్కిప్ చేయొచ్చు మీరు కావాలంటే. ఓకే, సో ఇక్కడ మీరైతే చూడొచ్చు, లైక్ మీ ఫ్రెండ్స్కి కూడా రెఫర్ చేయొచ్చు. అండ్ చాలా గేమ్స్ అయితే ఉంటాయి. సో ఇప్పుడు డ్రాగన్ ఆడదాం మేము. సో నేను క్లిక్ చేసిన గేమ్లో అండ్ ఇక్కడ గేమ్ ప్లే అవుతుంది. సో చూద్దాం ఏమవుతుందో అని. సో ఇక్కడ చూసారు కదా. సో ఇది లైక్ గేమ్ ప్లే నేను చూసా అంతే. సో లైక్ నేను డబ్బులు పెట్టలేదు. సో ఇప్పుడు డబ్బులు పెడతా. సో చూద్దాం ఏమవుతుందో అని. సో ఇక్కడ మీరు చూడొచ్చు, నేను టైగర్లో 50 రూపీస్ వేసిన. సో చూద్దాం ఏమవుతుందో అని. సో ఇప్పుడు 5, 4, 3, 2 ఇలా సెకండ్ స్టాప్ అయింది. సో ఇప్పుడు చూద్దాం రిజల్ట్ ఏం ఉంటుంది అని. సో యా, మీరు చూడొచ్చు ప్రాఫిట్ అయిందనమాట. ఓకే, సో అండ్ ఇలాగే మీరు కూడా ఆడచ్చు, బట్ లిమిట్ క్రాస్ చేయకూడదు అనమాట. ఓకే, సో డబ్బులు ఎక్కువ ఉంటాయో వాళ్ళు ట్రై చేయొచ్చు. ఓకే, సెకండ్ ఆప్షన్ అనమాట ఇది. సో ఏమంత ఇది లేదు, ఫోర్స్ లేదు, మీరు ఆడాలి అని మీ ఇష్టం అది. ఓకే, సో ఇప్పుడు మళ్ళీ నేను టైగర్లోనే 40 రూపీస్ వేసిన. సో చూద్దాం, ఇప్పుడు స్టాప్ అయిపోయింది. సో ఇక్కడ మీరు చూడొచ్చు లాస్ అయింది కదా. సో ఇవన్నీ కామన్. ఇంట్రెస్టెడ్ ఉంటే ఒకసారి చెక్ చేయండి, ఫోర్స్ లేదు. ಅವರು ಕೂಡ ಇದನ್ನು ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಬೋದು ಈವ್ನಿಂಗ್ ಟೈಮ್ ಕಾಫಿ ಜೊತೆಗೆ. ಆ್ಯಂಡ್ ಇದು ಬಂದು ಮೈಸೂರು ಬೇಳೆ, ತುಂಬ ಚೆನ್ನಾಗಿ ಗೊತ್ತಿರಲ್ಲ ಇದು ಆರೆಂಜ್ ಕಲರ್ ಬೇಳೆ. ಸೊ ಇದು ಬಂದು ಮೈಸೂರು ಬೇಳೆ ರೋಸ್ಟ್ ಆದಮೇಲೆ ನೋಡಿ ಲೈಕ್ ಎಲ್ಲೋ ಇಶ್ ಕಲರ್ ಆಗುತ್ತೆ. ಇದೂ ಅಷ್ಟೇ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಎಲ್ಲ ಕಾಳುಗಳು ಸೇರೋದ್ರಿಂದ ಮಕ್ಕಳಿಗೆ ತುಂಬ ಆರೋಗ್ಯವಾಗಿರ್ತಾರೆ. ನಾನು ಕ್ವಾಂಟಿಟಿ ಬಂದು ಗ್ಲಾಸ್ ತೋರಿಸಿದ್ನಲ್ಲ, ಸೊ ಕಾಫಿ ಲೋಟ ಅಷ್ಟನ್ನ ಎಲ್ಲ ಒಂದೊಂದು ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಬೇಳೆ, ಕಡಲೆಬೇಳೆ, ಲೈಕ್ ಹೆಸರು ಬೇಳೆ, ತುಂಬ ಕಾಳುಗಳಿದೆ. ನಂಗೆ ಕಾಳುಗಳ ಹೆಸರೇ ಗೊತ್ತಿಲ್ಲ. ಆ್ಯಕ್ಚುಲಿ ನಂಗೆ ಅರ್ಧಕ್ಕರ್ಧ ಕಾಳುಗಳ ಹೆಸರೇ ಗೊತ್ತಿಲ್ಲ. ಇದು ಬಂದು ಹೆಸರು ಬೇಳೆ ನೋಡ್ಬೋದು ನೀವು. ಅದೂ ಅಷ್ಟೇ ಒಂಥರ ರೆಡ್ಡಿಶ್ ಥರ ಆಗಿದೆ. ಸೊ ನಾನು ಹಾಕೋದು ತೋರಿಸಿದ್ದೀನಿ ಆ್ಯಂಡ್ ರೋಸ್ಟ್ ಯಾವ ಥರ ಆಗುತ್ತೆ ಅಂತಲೂ ತೋರಿಸಿದ್ದೀನಿ. ಇದು ಬಂದು ಜೀರಿಗೆ ಕೂಡ ನಾನು ಫ್ರೈ ಮಾಡಿಕೊಂಡೆ. ಸೊ ಮಕ್ಕಳಿಗೆ ಜೀರ್ಣಾಂಶ ಜಾಸ್ತಿ ಇರುತ್ತೆ ಅಂತ ಜೀರಿಗೆ ನಾನು ಲೈಕ್ ಒಂದೊಂದೇ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸಲ್ಲಿ ಏನೇನಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ವಾಲ್ನಟ್, ಬಾದಾಮಿ, ಗೋಡಂಬಿ, ಖರ್ಜೂರ, ಆಮೇಲೆ ಪಂಪ್ಕಿನ್ ಸೀಡ್ಸ್, ವಾಟರ್ ಮಿಲನ್ ಸೀಡ್ಸ್ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೂಡ ಅಷ್ಟೇ ಎಲ್ಲನೂ ರೋಸ್ಟ್ ಮಾಡಬೇಕು. ನೆಕ್ಸ್ಟ್ ಬಂದು ಬಜೆ ಮತ್ತು ಜಾಕಾಯಿನ ಯೂಸ್ ಮಾಡಿದ್ದೀನಿ. ಸೊ ಬಜೆ ಜಾಕಾಯಿ ಯಾವ ಥರ ಅಪ್ಪ ಅಂದರೆ ಲೈಕ್ ಕಲ್ಲಲ್ಲಿ ಪುಡಿ ಮಾಡಿ ಹಾಕಬೇಕು. ಬಿಕಾಸ್ ಮಿಷಿನಲ್ಲಿ ನಾವು ಕೊಡೋದ್ರಿಂದ ಅದು ಪುಡಿ ಆಗಲ್ಲ. ನಾನು ಇಷ್ಟು ಒಂದೊಂದು ಗ್ಲಾಸ್ ಕಾಳುಗಳಿಗೆ ಲೈಕ್ 1 kg ರೈಸ್ನ ತೊಗೊಂಡಿದ್ದೀನಿ. ಬಿಕಾಸ್ ಆ ಕಾಳುಗಳು 1 kg ಮೇಲೆ ಇತ್ತು. ಸೊ ಈ ಸಲ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, 1 ಲೋಟ ಕ್ವಾಂಟಿಟಿನೇ ತೊಗೊಂಡಿರೋದು, ಜಾಸ್ತಿ ಏನು ಹಾಕಿಲ್ಲ. ಖರ್ಜೂರ ಕೂಡ ಅಷ್ಟೇ, ಒಳಗಡೆ ಬೀಜ ಇರುತ್ತೆ. ಸೊ ಬೀಜನ ಕಲ್ಲಲ್ಲಿ ಜಜ್ಜಿ ಆಚೆ ತೆಗ್ದು ಅದನ್ನು ಮಿಷಿನ್ಗೆ ಹಾಕ್ಕೊಳ್ಳಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ವಿಡಿಯೋ ಲೈಕ್ ಯಾವ ಥರ ಇದೆ ಅಂತ. ಬಾದಾಮಿ ಕೂಡ ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸೊ ಹಾಕಿದ ತಕ್ಷಣ ತೆಗೆದುಬಿಡ್ಬೇಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಲೈಕ್ ಡ್ರೈ ರೋಸ್ಟ್ ಮಾಡಿ. ನೋಡಿ ಕಲರ್ ಚೇಂಜಸ್ ಆಗಿದೆ. ಇದು ಕೂಡ ಬಾದಾಮಿ ಅಷ್ಟೇ ಬ್ರೈನಿಗೆ ತುಂಬಾ ಒಳ್ಳೆಯದು. ಪಂಪ್ಕಿನ್ ಸೀಡ್ಸ್ ಕೂಡ ಅಷ್ಟೇ ಮಕ್ಕಳಿಗೆ ಬೋನ್ ಮಸಲ್ಸ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಮತ್ತು ಅವ್ರಿಗೆ
ಮೆಮೊರಿ ಪವರ್ ಆಗಿರ್ಬೋದು ತುಂಬಾ ಒಳ್ಳೆಯದು. ಬಾದಾಮಿನೂ ಅಷ್ಟೇ, ತುಂಬ ಜನ ಹೇಳ್ತಾರೆ ಉಪ್ಪಿನ ಅಂಶ ಇರುತ್ತೆ ಬಾದಾಮಿಲಿ ಅಂತ. ಆ್ಯಂಡ್ ವಿತೌಟ್ ತುಂಬ ಥರ ಬಾದಾಮಿ ಬರುತ್ತೆ. ನಾನು ಅದನ್ನು ನೋಡಿಲ್ಲ, ಸೊ ನಾನು ಬಾದಾಮಿನ ಆ್ಯಡ್ ಮಾಡಿದ್ದೀನಿ. ಪಂಪ್ಕಿನ್ ಇದು ಬಂದು ವಾಟರ್ ಮಿಲನ್ ಸೀಡ್ಸು ಅಷ್ಟೇ. ಡ್ರೈ ಮಾಡಿದ್ಮೇಲೆ ನೀವು ನೋಡ್ಬೋದು ಯಾವ ಥರ ಆಗಿದೆ ಅಂದರೆ ಅವರೆಕಾಳು ಥರ ಆಗಿದೆ. ಸೊ ಇದು ಕೂಡ ಅಷ್ಟೇ, ಮಕ್ಳಿಗೆ ತುಂಬಾ ಒಳ್ಳೆಯದು. ದೊಡ್ಡವರು ಕೂಡ ಇದನ್ನು ಕುಡಿಬೋದು, ಮಕ್ಕಳಿಗೆ ಅಂತ ಅಲ್ಲ. ಆ್ಯಂಡ್ ಇದು ಬಂದು ಹುಳ್ಳಿಕಾಳು, ಇದರಿಂದ ಸೂಪ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಮಕಾನ ಕೂಡ ರೋಸ್ಟ್ ಮಾಡ್ಕೋಬೋದು. ನಮ್ಮ ಮಮ್ಮಿ ಹೋಗಿ ರಾಗಿ ಮಿಷಿನಲ್ಲಿ ಬೀಸ್ಕೊಂಡು ಬಂದಿದ್ದಾರೆ. ಸೊ ಯಾವ ಥರ ಆಗಿದೆ ಹಸಿಟ್ ಅಂತ ನೀವು ನೋಡ್ಬೋದು. 2 ಟೈಮ್ಸ್ ಹಾಕ್ಸಿದ್ದಾರೆ ಮಿಷಿನಲ್ಲಿ, ತುಂಬ ಸ್ಮೂತಾಗಿ ಬಂದಿದೆ. ಪೌಡರ್ ಅಂತೂ ತುಂಬಾ ಚೆನ್ನಾಗಿತ್ತು, ಸ್ಮೆಲ್ ಕೂಡ ಅಷ್ಟೇ. ನನ್ನ ಮಗಳಿಗೆ ಸರಿ ಕೂಡ ಮಾಡಿದೆ ನಾನು, ಆ ಪೌಡರಲ್ಲೇ 1 ಸ್ಪೂನ್ ಆ್ಯಡ್ ಮಾಡಿಕೊಂಡು. ಸರಿ ಅಂತೂ ಸಖತ್ತಾಗಿ ಬಂದಿದೆ. ನೀವು ಇದಕ್ಕೆ ರಾಗಿ ಕೂಡ ಯೂಸ್ ಮಾಡ್ಕೋಬೋದು, ಬಿಕಾಸ್ ನಾನು ರಾಗಿನ ಸಪ್ರೇಟಾಗಿ ಮಾಡಿದ್ದೀನಿ, ರಾಗಿ ಸರಿನ. ಸೊ ಅದಕ್ಕೆ ಇದು ಅಕ್ಕಿ ಸರ್ಲ್ಯಾಕ್ ಅಂತಲೇ ಸಪ್ರೇಟ್ ಮಾಡಿದ್ದೀನಿ, ಕಾಳುಗಳು ಆ್ಯಂಡ್ ಡ್ರೈ ಫ್ರೂಟ್ಸ್ನೆಲ್ಲ. ಆ್ಯಂಡ್ ಯಾವ ಥರ ಬಂದಿದೆ ನೀವು ನೋಡ್ಬೋದು, ಹಲ್ವಾ ಥರ ಮಾಡಬೇಕು, ಅದನ್ನು ಕಲಿಸ್ತಾನೆ ಇರಬೇಕು. ಸೊ ಲಾಸ್ಟಲ್ಲಿ ನೀವು ಇನ್ನೇನು ಸ್ಟವ್ನ ಆಫ್ ಮಾಡ್ತಾ ಇದ್ದೀರಾ ಅಂದಾಗ 1 ಸ್ಪೂನ್ ಗೀನ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ತುಂಬ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಜಶ್ವಿನೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾಳೆ ಸರ್ಲ್ಯಾಕ್ನ. ಸೊ ಈ ಸಲ ಯಾವ ಥರ ಇರುತ್ತೆ ಅಂತ ನಾನು ಟ್ರೈ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ ಅಂತೂ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನನಗಂತೂ ಇದಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೀವು ಇದನ್ನು 1 ಇಯರ್ ಮೇಲಿರೋರ್ಗೂ ಕೊಡ್ಬೋದು. ಸೊ ಇದಕ್ಕೆ ರಾಗಿ ಯೂಸ್ ಮಾಡಿಕೊಂಡ್ರೆ ದೊಡ್ಡವ್ರು ಕೂಡ ಕುಡಿಬೋದು, ಬಿಕಾಸ್ ತುಂಬಾ ಪ್ರೋಟೀನ್ಸ್ ಇದೆ ಇದರಲ್ಲಿ. ಫೈಬರ್ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ತುಂಬಾ ಇದೆ ಇದರಲ್ಲಿ. ದೊಡ್ಡವ್ರು ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಾನು ಕೂಡ ನಾಳೆಯಿಂದ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬ್ರೇಕ್ಫಾಸ್ಟ್ ಬದಲು ಇದೇ ಕುಡಿಯೋಣ ಅಂತ. ಸೊ ಇದನ್ನು 1 ಸ್ಪೂನು ರಾಗಿ ಮಾಲ್ಟ್ 1 ಸ್ಪೂನ್ ಹಾಕ್ಕೊಂಡು ನೀವು ಇದನ್ನು ಕುಡಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ this video. Love you all. Bye bye.